ಎಸ್. ಹಾಯ್. ಹಾ. ಹೇ, ನಮ್ಮ ಆಫೀಸಿಂದ ಕಲ್ಕತ್ತಾಯಿಂದ ಒಬ್ರು ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಅವ್ರು ಮಾಡೋ ಕಾಮಿಡಿ ಕೇಳಿಸ್ಕೊಂಡ್ರೆ ತಡ್ಕೊಳಕ್ಕಾಗಲ್ಲ. ಕಾಮಿಡಿ ಅಂತ ಹೇಳಿ ಅಟ್ಯಾಕ್ ಮಾಡ್ತಿದ್ದಾರೆ. ನಮ್ ಹಳೆ ಸರ್ದಾಜಿ ಜೋಕ್ಸ್ ಇದೆಯಲ್ಲ, ಅದನ್ನೆಲ್ಲ ಬೈಹಟ್ ಮಾಡ್ಕೊಬಂದು ಹಾರಿಬಲ್. ಇದು ಯಾರ್ದಿದು ಫೋಟೋಸ್ ಎಲ್ಲ? ಹೋ, ಹುಡುಗಿ ನೋಡ್ತಾ ಇದ್ದಾರಾ? ಅಮ್ಮ ಈ ವಾರ ಕಳ್ಸಿರೋ ಜಾತಕ ಸೆಟ್ ಆಗುವಂತ ಸೆಕೆಂಡ್ ಸೆಟ್ ಆಫ್ ಫೋಟೋಸ್ ಇದು. ಓ, ಅದ್ ಸರಿ. ಈ ಹುಡುಗಿ ಓವರ್ ಇಂಟೆಲಿಜೆಂಟೆ. ರಾಮ್ನೇ ನುಂಗ್ಬಿಡ್ತಾಳೆ. ನಾನೇನ್ ಮುಟ್ಟಾಳನ ಹಂಗಂತ ನಾನ್ ಹೇಳಲ್ಲ, ಆದ್ರೆ ಅಡ್ಜಸ್ಟ್ ಆಗೋದ್ ಕಷ್ಟ. ಆ ಫೋಟೋಸಲ್ಲಿ ನನಗಿಷ್ಟ ಆಗಿರೋ ಒಂದ್ ಫೋಟೋ ಇದೆ. ಯಾವುದು ಅಂತ ಹೇಳಿ? ಇದು ಪಕ್ಕಾ ಕಥಕಲಿ ಫಿಗರ್. ಇದು ಸೆಟ್ ಆಗಲ್ಲ. ಓ, ಇದು ನಾನ್ ಸ್ಟಾಪ್ ಕಾನ್ವರ್ಸೇಷನ್ ಪಾರ್ಟಿ. ಬಾಯ್ ಬಡ್ಕಿ. ಎಸ್, ಇದೇ ರಾಮ್ ಇಷ್ಟಪಡ್ತಿರೋ ಹುಡ್ಗಿ. ಓಹ್, ನಿಮ್ ಟ್ಯಾಲೆಂಟ್ನ ನಾನು ಒಪ್ಕೋತೀನಿ. ನಾನ್ ಮೈಂಡ್ ರೀಡಿಂಗಲ್ಲಿ ಎಕ್ಸ್ಪರ್ಟ್, ಗೊತ್ತಾ? ಆದ್ರೆ ರಾಮ್, ನಾನ್ ವಾರ್ನಿಂಗ್ ಮಾಡ್ತೀನಿ. ಈ ಹುಡುಗಿ ನಿನ್ನ ತುಂಬಾನೇ ಪ್ರಶ್ನೆ ಮಾಡ್ತಾಳೆ. ಹಾಗಂದ್ರೆ? ಹಂಗಂದ್ರೆ ಹೀಗೋ, ತಡ್ಕೊಳಕ್ಕಾಗ್ದೇ ಅಷ್ಟು ಈಗೋ. ರಾಮ್ಗೆ ರಾಮ್ ತರ ಇರೋ ಇನ್ನೋಸೆಂಟ್ ಆದ ಹುಡುಗಿನೇ ಸರಿ. ನಂತರನೇ ಒಂದು. ಇದನ್ನೆಲ್ಲ ಇವತ್ತೇ ವಾಪಸ್ ಕಳಿಸ್ಬಿಡಿ. ರಿಜೆಕ್ಟೆಡ್. ರಿಜೆಕ್ಟೆಡ್. ಇದೆಲ್ಲ ಯಾಕೆ ಬಾಲಣ್ಣ? ನನ್ ಖುಷಿಗೋಸ್ಕರ ತಂದೆ. ನಾನೇನ್ ಸಣ್ಣ ಮಗುನಾ? ಜ್ಯೋತಿ, ಇದೆಲ್ಲ ನೋಡಿದ್ಯಾ? ಕೇಕ್ ತಾನೆ? ಬರೀ ಕೇಕ್ ಅಲ್ಲ, ಬರ್ತ್ಡೇ ಕೇಕ್. ಯಾರ್ದು ಬರ್ಡೇ? ಈ ಕಳ್ರ ಮುಂದೆ ಪ್ರತಿ ಸಲ ಸಾಯಂಕಾಲ ನಾನೇ ಇಲ್ಲಿಗೊಂದ್ ಬಾಟ್ಲು ತಂದಿಟ್ಬಿಡ್ತಿದ್ದೆ. ರಾತ್ರಿ ಎಲ್ಲ ಪಾರ್ಟಿ. ಆ ಸಂಭ್ರಮ ಎಲ್ಲ ಇವ್ರಿಗೆ ಮಾತ್ರನೇ. ನೋಡು, ನಿನಗ್ ಗೊತ್ತಾ, ಬರ್ತ್ಡೇ ದಿವ್ಸ ಇವ್ರು ಏನೆಲ್ಲ ಮಾಡ್ತಾರ ಗೊತ್ತಾ? ಈ ಹುಡುಗಿ ಇರೋದಕ್ಕೇನೆ ಇವಾಗ ಬರೀ ಕೇಕ್ ತಂದಿರೋದು. ಹೋಗಿ ಚಾಕು ತಗೊಂಬಾ. ಕತ್ತಿ ನಾನ್ ತರ್ತೀನಿ, ಆದ್ರೆ ನಾನಿದ್ರಲ್ಲಿ ಜಾಯ್ನ್ ಆಗಲ್ಲ. ಅದ್ಯಾಕೆ? ನನ್ನ ಹತ್ರ ಒಂದ್ ಮಾತು ಹೇಳಿಲ್ಲ. ಹೇ, ಹೇಳೋದಕ್ಕೇನು ವಿಶೇಷ ಇಲ್ಲ. ಊರಲ್ಲಾಗಿದ್ರೆ ಅಮ್ಮ ದೇವಸ್ಥಾನಕ್ಕೆ ಕರ್ಕೊಂಡೋಗಿರೋರು, ಪಾಯಸ ಮಾಡಿರೋರು. ಇಲ್ಲೇನಿದೆ? ಈಗ ನಿಮ್ ಜಗಳ ಎಲ್ಲ ಬೇಡ, ಬಾ ಬೇಗ ಕೇಕ್ ಕಟ್ ಮಾಡು. ಸರಿ, ಕಟ್ ಮಾಡೋಣ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಡಿಯರ್ ರಾಮ್. ಹ್ಯಾಪಿ ಬರ್ತ್ಡೇ ಟು ಯು. ಒನ್ ಸೆಕೆಂಡ್. ಇದು ನನ್ ಕಡೆಯಿಂದ ಸ್ಮಾಲ್ ಗಿಫ್ಟ್. ವಾವ್, ಥ್ಯಾಂಕ್ ಯು. ಓ, ನನ್ನ ಓವರ್ಟೇಕ್ ಮಾಡ್ಬಿಟ್ಟೆ. ನನಗಿದೆಲ್ಲ ಓಕೆ, ಆದ್ರೆ ಈ ತರದೊಂದು ಪ್ರೆಸೆಂಟ್ ಜ್ಯೋತಿ ಬರ್ತ್ಡೇನ ಎದುರು ನೋಡ್ತಾ ಇರುತ್ತೆ. ಹೇ, ನಥಿಂಗ್ ಡೂಯಿಂಗ್. ಈಗ್ಲೇ ಹೇಳ್ಬಿಟ್ಟಿದೀನಿ, ಸೆಪ್ಟೆಂಬರ್ 21. ಇದಕ್ಕಿಂತ ಒಳ್ಳೆ ಗಿಫ್ಟ್ ನೀನ್ ಕೊಡ್ಲೇಬೇಕು. ಅದು ಮರ್ಯಾದೆ. ಹಾಡ್ ಶುರು ಮಾಡೋಣ. ರಾಮ್ ಹಾಡ್ ಹೇಳು. ರಾಮ್ ಹಾಡ್ತೀರಾ? ನಾನ್ ಹಾಡ್ತೀನಾ? ಯೇಸುದಾಸ್, SPB ಎಲ್ಲ ಟೇಪ್ ರೆಕಾರ್ಡರ್ ನಲ್ಲಿ ಹಾಡ್ತಿದ್ರೆ ನಾನು ಕೂಡ ಸೂಪರ್ ಆಗಿ ಹಾಡ್ತಿದ್ದೆ. ಆದ್ರೆ ಟೇಪ್ ರೆಕಾರ್ಡರ್ ಆಫ್ ಆದ್ರೆ ನನ್ ಶಬ್ದ ಎಲ್ಲ ಪೀ ಅಂತ ಕೇಳ್ತಾ ಇತ್ತು. ಇದಿಲ್ ನಡೆಯುವಂತ ವಿಷಯನೇ. ಯಾವಾಗ್ಲೂ ಮಾಡೋದೇ ತಾನೆ. ಟೇಪ್ ರೆಕಾರ್ಡರ್ ಹಾಡ್ಲಿ, ಆ ಸಮಯದಲ್ಲಿ ನಾವೆಲ್ಲ ಸೇರ್ಕೊಂಡು ಚಿಕ್ಕದಾಗ ಒಂದ್ ಅಡಿಗೆ ಮಾಡೋಣ. ಓಕೆ. ರಾಮ್, ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಜ್ಯೋತಿ, ನನ್ ಪರ್ಸ್ ನೋಡುದ್ರಾ? ಪರ್ಸ್ ಎಲ್ಲಿಟ್ಟಿದ್ಯೋ ಅಲ್ಲೇ ಹುಡುಕು, ಸಿಗತ್ತೆ. ಎಲ್ಲಾದ್ರೂ ನೋಡಿದ್ರೆ ಹೇಳಿ. ನೋಡು, ನನ್ ಡ್ರೆಸ್ ಕೂಡ ಇನ್ನೂ ಚೇಂಜ್ ಮಾಡಿಲ್ಲ. ನೀನ್ ರೂಮಿಂದ ಬೇಗ ಬಾ. ಸಿಕ್ತು. ಅಯ್ಯೋ ದೇವ್ರೇ, ಲೇಟ್ ಆಯ್ತು. ಅಯ್ಯೋ, ಮೊಟ್ಟೆ ಎಲ್ಲಿ? ಮೊಟ್ಟೆನಾ ಇವಾಗ ಹೇಳ್ತಿದ್ಯಾ? ಛೇ, ನಾನು ಅವಾಗ್ಲೇ ಹೇಳಿದ್ದೆ. ಏನು ಹೇಳಿಲ್ಲ. ಓಹ್, ಅಯ್ಯಯ್ಯೋ, ಜ್ಯೋತಿ, ಹೇ ಇಲ್ಲಿ ಬನ್ನಿ. ನಾವೊಂದ್ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದೀವಿ ಅಂತ ಅನ್ನಿಸ್ತಿದೆ. ಹೊರಗಡೆ ಏನ್ ನಡೆದ್ರು ನೀನ್ ಬಾಗ್ಲು ತೆಗಿಬೇಡ. ಹೊರಗಡೆ ಒಂದು ದೊಡ್ಡ ಸಮಸ್ಯೆ ಬಂದ್ ನಿಂತಿದೆ. ನಮ್ಮ ಮಾವನ್ ಮಗ ಬಂದ್ ನಿಂತಿದ್ದಾನೆ. ನೀವು ಒಳಗಡೆ ಹೋಗಿ ಬಾಗ್ಲು ಹಾಕೊಳ್ಳಿ. ಹೋಗಿ ಬೇಗ ಹೋಗಿ. ದೇವ್ರೇ, ಅಯ್ಯಯ್ಯೋ, ಇದು ಬೇರೆ. ತಗೋ ಹಾಲಿನ ಕಾಸು. ಅರೆ, ಅಯ್ಯೋ ಗೋಪಿ ಅಣ್ಣ, ಹಾಲ್ನವನು ಅಂತ ಅನ್ಕೊಂಡು ನಾನು ದುಡ್ಡು ತರಕ್ಕೆ ಅಂತ ಒಳಗೋಗಿದ್ದೆ. ನಿಮ್ ತರನೇ ಇದಾರೆ ನಮ್ಗೆ ಹಾಲು ಹಾಕೋಂತವ್ರು. ಬನ್ನಿ ಒಳಗ್ ಬನ್ನಿ. ಶಿವ ಕಾಪಾಡಪ್ಪ. ಮನ್ಸಿಗೆ ಬೇಜಾರಾಯ್ತು. ನಾನ್ ರಾಮುನ ನೋಡ್ಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ ಗೊತ್ತಾ. ಮೈಸೂರಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ದೆ. ನೀನ್ ಚೆನ್ನಾಗಿರ್ಲಿ ಅಂತ ಮನಸಾರ ಬೇಡ್ಕೊಂಡೆ. ತಗೋ ಪ್ರಸಾದ. ಅಲ್ಲ, ಅದು ನಿಮ್ಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ವಲ್ಲ? ಮತ್ತೆ ಕಳೆದು ಹೋಗಿರೋ ಕತೆಗಳನ್ನೆಲ್ಲ ನನಗ್ ನೆನಪು ಮಾಡ್ಬೇಡ ರಾಮು. ನಾವು ಮಾಡಿರೋ ಕರ್ಮಕಾಂಡಗಳನ್ನೆಲ್ಲ ಮರಿಬೇಕು ಅಂದ್ರೆ ಆ ದೇವ್ರ ಮೇಲಿರೋ ನಂಬಿಕೆ ನಮಗ್ ಗೊತ್ತಾಗತ್ತೆ. ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ
ಪ್ರಸನ್ನವದನಂ ಶಾಂತಿಯೇ. ಗೋವಿಂದಣ್ಣ, ನೀವು ಬೇರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತಾ? ಎಲ್ಲಾ ದೇವಸ್ಥಾನಕ್ಕೂ ಹೋಗಾಯ್ತು. ಇನ್ಮೇಲ್ ರಾಮು ಜೊತೆ ಇನ್ ಸ್ವಲ್ಪ ದಿನನಾದ್ರೂ ಇರ್ಬೇಕು. ಇಲ್ಲೇನಾ? ನೀನೆಲ್ಲೋ ಅಲ್ಲೇ. ನಾನ್ ಇಲ್ಲಿಂದ ಹೊರಡ್ತಾ ಇದ್ದೀನಿ. ನಾನು ಬರ್ತೀನಿ. ಎಲ್ಲಿಗೆ? ಎಲ್ಲಿದ್ರು ಅಲ್ಲೇ ದೇವ್ರು ದೇವಸ್ಥಾನ ಎಲ್ಲ ಇರುತ್ತಲ್ಲ ರಾಮು. ನಾನ್ ಗಲ್ಫಿಗೆ ಹೋಗ್ತಾ ಇದ್ದೀನಿ. ಅಲ್ಲೇ ದೇವಸ್ಥಾನ ಎಲ್ಲ ಕಟ್ತಾ ಇದಾರೆ. ಅಲ್ಲಿರೋ ತಿರುಮಲಗಿರಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ನನಗೆ ಎಷ್ಟ್ ಜನ ಹೇಳಿಲ್ಲ ಹೇಳು. ಅದಲ್ಲ, ನೀವು ಗಲ್ಫಿಗೆ ಬಂದ್ರೆ ಊರಲ್ಲಿರೋ ಹೆಂಡತಿ ಮಕ್ಳು. ನಾನು ಅವ್ರನ್ನ ಈಶ್ವರನ ಹತ್ರ ಬಿಟ್ಟಾಗಿದೆ. ಯಾರು? ನಮ್ ಸೋದರತ್ತೆ ಮಗ ಈಶ್ವರನ? ಇಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾನಂದ ನಾಯಕ ಈಶ್ವರನ ಹತ್ರ. ಓ, ಅಂದ್ರೆ ನೀವು ಊರ್ ಬಿಟ್ಟು ಬಂದಿದ್ದೀರಾ ಅಲ್ಲ? ಊರನ್ನೋದು ಬರೀ ಕಲ್ಪನೆ ಮಾತ್ರ ರಾಮ್. ನಾವು ಹುಟ್ಟಿರೋ ಈ ಭೂಮಿಲಿ, ಎಷ್ಟೋ ಕೋಟಿ ಕಿಲೋಮೀಟರ್ ಜಾಗ ಇರೋ ಈ ಭೂಮಿಲಿ ನನಗೊಂದ್ ಅಡಿ ಸಿಗಲ್ವ ರಾಮು? ಮತ್ತೆ ಯಾವ ಊರು? ಅಪ್ಪ ದೇವ್ರೇ, ನಮ್ಮ ಅಪ್ಪಂಗ್ ಒಳ್ಳೇದ್ ಮಾತ್ರ ಆಗ್ಬೇಕು. ಎಲ್ಲಾರ್ಗೂ ಪಾಲ್ ಕೊಟ್ಟಿರೋ ಆ ಕೇವಲವಾದ ಮನುಷ್ಯ ನನಗ್ ಮಾತ್ರ ಒಂದ್ ಹಿಡಿ ಮಣ್ಣು ಕೊಟ್ಟಿಲ್ಲ ರಾಮು. ದೇವ್ರೇ ಈಶ್ವರ, ನಮ್ಮ ಅಪ್ಪಂಗ್ ಒಳ್ಳೇದ್ ಮಾತ್ರ ಆಗ್ಲಿ. ಆದ್ರೆ ನಾನು ಅವ್ರನ್ನ ಕೋರ್ಟ್ಗೆ ಎಳಿತೀನಿ. ಆದ್ರೆ ಲಾಯರ್ ಕಾಸು ಕೊಡೋದಕ್ಕೆ ನನ್ನ ಹತ್ರ ₹1 ಕೂಡ ಸಿಗೋದಿಲ್ಲ ರಾಮು. ಈಗ ನೀವು ಸ್ನಾನ ಮಾಡಿ ಸ್ವಲ್ಪ ಫ್ರೆಶ್ ಆಗ್ಬಿಡಿ. ನಾನು ಟ್ರೈನಲ್ಲೂ ಸ್ನಾನ ಮಾಡ್ಕೊಂಡೆ. ಸರಿ ಹೋಗುದಿಲ್ಲ, ನಾವು ಆಫೀಸ್ಗೆ ಹೋಗ್ಬೇಕು, ಅದಕ್ಕೆ. ವಾಸನೆ ಹೊಡಿತಾ ಇದ್ದೀರಾ? ಹೋಗಿ ಚೆನ್ನಾಗಿ ಸೋಪ್ ಹಾಕೊಂಡು ಸ್ನಾನ ಮಾಡಿ. ಹೋಗಿ ಹೋಗಿ, ಒಳಗಿಂದ ಬಾಗ್ಲಾಕೊಳ್ಳಿ, ಚಿಲ್ಕಾಕೊಳ್ಳಿ. ಅಯ್ಯೋ ಅಯ್ಯೋ. ನನ್ನ ಕರ್ದ್ಯಾ? ಹೇ ಇಲ್ಲ, ನಾನ್ ಸುಮ್ನೆ ಹಾಗೆ ತಾಳ ಹಾಕ್ತಾ ಇದ್ದೆ ಅಷ್ಟೇ. ನೀವು ಸ್ನಾನ ಮಾಡಿ. ಏನಾಯ್ತು? ಅಯ್ಯೋ, ನೀವಿನ್ನೂ ರೆಡಿ ಆಗಿಲ್ವಾ? ಇನ್ನೂ ರೆಡಿ ಆಗಿಲ್ಲ. ಆ ವ್ಯಕ್ತಿ ಈಗ ಹೊರಗಡೆ ಬಂದಿದ್ದಾನೆ. ಕೊಡಿ, ನಾನ್ ಹಾಕೊಡ್ತೀನಿ. ಅಯ್ಯೋ, ನನ್ ವಾಚ್ ಬೇರೆ ಎಲ್ಲಿದೆ? ಅಯ್ಯೋ, ವಾಚು? ಅಯ್ಯೋ, ಕೈಯಲ್ಲೇ ಇದೆ. ಮತ್ತಿನ್ನೇನು? ಫೈಲು ತೋಳಿ. ಮತ್ತೆ ಇನ್ಯಾವುದು? ನನ್ ಶಾಲು ತೋಳಿ, ನಾ ಹಾಕೊಡ್ಲಾ? ಇದಲ್ಲ ರೀ. ಅಯ್ಯೋ, ನಾನು ಅವ್ರನ್ನ ಹೇಗೋ ಮಾಡಿ ಬಾತ್ರೂಮ್ ಕಳ್ಸಿ ಚಿಲ್ಕ ಹಾಕೊಂಡಿದ್ದೀನಿ. ಯಾವಾಗ ಬೇಕಾದ್ರೂ ಹೊರಗೆ ಬರ್ಬೋದು. ನಾ ಹೊರಡ್ಲಾ? ಓಕೆ. ಅಯ್ಯೋ, ಇದನ್ನ ಹೊರಗಡೆ ಹಾಕೋಬಹುದು. ಹೋಗಿ, ಗ್ಯಾಸ್ ಆಫ್ ಮಾಡ್ಬಿಡು. ಹೋಗಿ ಬೇಗ ಹೋಗಿ. ರಾಮ್, ಸ್ಲಿಪ್ಪರ್ ಕೊಡು. ಇದು ನನ್ಗೆ ಯಾಕೆ? ನೀವೇ ಹಾಕೊಳ್ಳಿ. ತೋಳಿ, ಹೋಗಿ ಬೇಗ ಹೋಗಿ. ಬರ್ತೀನಿ. ಇಲ್ಲೇನೋ ಹುಡುಗಿ ವಾಯ್ಸ್ ಕೇಳಿಸ್ತಲ್ಲ. ಅದು ಕೇಳಿಸ್ತಲ್ಲ? ನನಗೂ ಕೇಳಿಸ್ತಾ ಇರುತ್ತೆ. ಅವಾಗವಾಗ ಕಣ್ಣಿಗೂ ಕಾಣಿಸುತ್ತೆ. ಇದಕ್ ಮುಂಚೆ ಈ ರೂಮ್ ನಲ್ಲಿ ಒಂದು ಹುಡುಗಿ ಬೆಂಕಿ ಹಾಕೊಂಡು ಸತ್ತೋದ್ಲಂತೆ. ಹಿಂಸೆ, ವರದಕ್ಷಿಣೆ ಹಿಂಸೆ. ಅವಳ ಆತ್ಮ ಕೆಲವೊಂದ್ಸಲ ಕತ್ತನ್ನ ರಾತ್ರಿಲಿ ಹಿಸ್ಕೋದಿಕ್ಕೆ ಅಂತ ಬರುತ್ತೆ. ಅದಕ್ಕೆ ನಾನು ಈ ಮನೆ ಖಾಲಿ ಮಾಡ್ತಾ ಇದ್ದೀನಿ. ಗೋಪಿ ಅಣ್ಣ, ಬೇಗ ರೆಡಿಯಾಗಿ, ಆಫೀಸ್ಗೆ ಹೋಗೋದಕ್ಕೆ ಲೇಟ್ ಆಗತ್ತೆ. ಅಲ್ಲ, ಈ ಕಡೆ ಹೋಗಕ್ಕೆ ಹೇಳ್ದೆ. ಗುಡ್ ಮಾರ್ನಿಂಗ್. ಬನ್ನಿ. ರಾಮು ಸರ್ ಇಷ್ಟು ಬೇಗ ಬಂದ್ಬಿಟ್ಟಿದ್ದಾರೆ. ಇವ್ರು ಯಾರು ಸರ್? ಊರಿಗೆ ಹೊಸ್ತಾಗಿ ಬಂದಿದ್ದಾರೆ, ನಿಮ್ ಸಂಬಂಧಿಕರ? ಹೌದು, ಇವತ್ ಸಾಯಂಕಾಲ ಊರಿಗೆ ವಾಪಸ್ ಹೋಗ್ತಿದ್ದಾರೆ. ಏನ್ ರಾಮು, ಈ ತೊಂದ್ರೆ ಎಲ್ಲ ಯಾಕೆ? ಗೊತ್ತು, ಆದ್ರೆ ನನ್ಗೆ ಇಲ್ಲಿ ಸಮಯ ಇಲ್ಲ. ಕೆಲ್ಸದಲ್ಲಿ ನಿಂಗೆ ಸಹಾಯ ಬೇಕಂದ್ರೆ ನಾನ್ ಮಾಡ್ತೀನಿ. ಸಹಾಯ ಮಾಡಕ್ಕೆ ನೀವೇನ್ ಸಿವಿಲ್ ಇಂಜಿನಿಯರಿಂಗ್ ಓದಿದ್ದೀರಾ? ನೀವು ಒಂದ್ ಕೆಲ್ಸ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ಕೂತ್ಕೊಳ್ಳಿ. ಚಿಕನ್ ಬಿರಿಯಾನಿ ಎಲ್ಲಿ ಸಿಗುತ್ತೆ? ಮಧ್ಯಾಹ್ನಕ್ಕೆ. ನಿನಗೆ ಯಾವ್ದಾದ್ರು ಒಂದು ಲೋಕಲ್ ಲಾಡ್ಜ್ ಗೊತ್ತಿದ್ರೆ ಒಂದು ರೂಮ್ ರೆಡಿ ಮಾಡು. ಇವನನ್ನ ಆದಷ್ಟು ಬೇಗ ಅಲ್ಲಿಗೆ ಶಿಫ್ಟ್ ಮಾಡ್ಬೇಕು. ಯಾರಾದ್ರೂ ನಂಗೆ ಟೀ ತಂದ್ಕೊಡ್ತಾರ? ಗುಡ್ ಮಾರ್ನಿಂಗ್ ಸರ್. ದೇವ್ರೇ, ಅಯ್ಯೋ, ಹೊಡಿಬಿಡಿ. ಇವ್ರು ನನ್ಗೆ ಗೊತ್ತಿರೋರು. ಇವರು ನಮ್ಮೂರ್ನವ್ರೆ. ಹಾಗಾದ್ರೆ ಹೊರಗಡೆ ಕೂರೋದು ಕೇಳು. ಹೋಗಿ ಸರ್, ಪೆಟ್ಟಿ. ಯಾರನ್ನ ಹುಡುಕ್ತಿದ್ದೀರಾ? ಅಲ್ಲ, ಪಕ್ಕದ ಸ್ಟ್ರೀಟ್ ಅಲ್ಲಿರೋ ಒಂದು ಲಾಡ್ಜ್ ಅಲ್ಲೇ ಕರ್ಕೊಂಡೋಗಿ ಅವ್ರನ್ನ ಬಿಟ್ಟಿದ್ದೀನಿ. ನಮ್ ಟೈಮ್ ಸರಿ ಇಲ್ದೆ ನಮ್ ಮುಂದೆನೆ ಬಂದು ನಿಂತು ಬಿಡ್ತಾರ ಅಂತ ನೋಡ್ತಾ ಇದ್ದೀನಿ. ರಾಮ್ ಟೆನ್ಷನ್ ಆಗಿದ್ದು ನಾನು ಯಾವತ್ತೂ ನೋಡ್ಲೇ ಇಲ್ಲ. ಭಯ ಆಗಲ್ವಾ? ಮತ್ತೆ ನನ್ ಜೊತೆಗೆ ಒಂದು ಹುಡುಗಿ ಇದ್ದಾಳೆ ಅನ್ನೋ ವಿಷಯ ಅವ್ರು ಒಬ್ರಿಗೆ ಗೊತ್ತಾದ್ರೆ ಸಾಕು, ಮತ್ತೆ ನಾನು ಊರಿಗೆ ಹೋಗಕ್ಕಾಗಲ್ಲ. ನಾನ್ ಅನ್ಕೊಂಡೆ ಅವ್ರು ತುಂಬಾ ಪಾಪ ಅಂತ. ನೋಡೋದಿಕ್ ಮಾತ್ರ ಅಮಾಯಕರ ತರ ಇದಾರೆ, ಆದ್ರೆ ಮಾಡೋ ಕೆಲ್ಸ ಇದೆಯಲ್ಲ. ಅಷ್ಟೊಂದು ಸಮಸ್ಯೆ ಮಾಡ್ತಾರಾ? ಸಮಸ್ಯೆ ಮಾಡುವಂತ ವ್ಯಕ್ತಿನ ಅಂತಂದ್ರೆ ನಾನ್ ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಉದಾಹರಣೆಗೆ, ಒಂದ್ ಜಾಗಕ್ಕೆ ತುಂಬಾ ಬೆಲೆ ಇದೆ ಅಂತ ಅನ್ಕೊಳ್ಳಿ. ಒಂದ್ ಅಡಿಗೆ 10 ಲಕ್ಷ ಇದ್ರೆ ಆ ಏರಿಯಾದಲ್ಲಿ ಈ ಗೋಪಿ ಅಣ್ಣನ್ನ ಒಂದು ಚಿಕ್ಕ ರೂಮ್ ತಗೊಂಡು 1 ತಿಂಗಳು ಇರೋದಿಕ್ ಬಿಟ್ರೆ
ಅದ್ರ ಬೆಲೆ ಕಮ್ಮಿಯಾಗಿ 1,000 ರೂಪಾಯಿಗೆ ಬಂದ್ಬಿಡುತ್ತೆ. ಆ ಲೆವೆಲ್ಗೆ ಡೀಸೆಂಟು. ಮಾವನ್ ಬೇರೆ ಮಕ್ಕಳೆಲ್ಲ ಒಳ್ಳೆಯವ್ರೆ, ಇವ್ರು ಮಾತ್ರ ಅಪೂರ್ವ ಜನ್ಮ. ಮಾವನ್ಗೆ ಊರ್ನಲ್ಲಿ ಒಂದು ರೇಷನ್ ಅಂಗಡಿ ಇತ್ತು, ಅದನ್ನ ನೋಡ್ಕೊತಾ ಇದ್ದಿದ್ದು ಈ ಗೋಪಿ ಅಣ್ಣನೇ. ಅದನ್ನ ಹಾಳು ಮಾಡಿ ಬಾಗ್ಲಾಕ್ಸಿದ್ ಮಾತ್ರ ಅಲ್ಲ, ಪದಾರ್ಥಗಳನ್ನ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದ್ರು ಅಂತ ಮಾವನ್ನ ಜೈಲ್ಗೂ ಹಾಕಿದ್ರು. ಅಯ್ಯಯ್ಯೋನಾ, ಇಂಥದ್ದು 100 ವಿಷಯ ಇದೆ. ಈ ಯಮಲೋಕದ ಕಿಂಕರರು ಅಂತಾರಲ್ಲ, ಅಂತ ವ್ಯಕ್ತಿ ಇವನು. ಈಗ ನೋಡಿ, ಸ್ವಂತ ಅಪ್ಪನ ಮೇಲೆ ಕೇಸ್ ಹಾಕ್ತಿದ್ದಾನೆ. ಇಂಥ ಒಂದ್ ವ್ಯಕ್ತಿನ ನೀವ್ಯಾಕೆ ಈ ಲಾಡ್ಜಲ್ಲಿ ಇರಿಸಿದಿರಾ? ಸ್ವಂತದವನ್ ತಾನೆ, ಇವತ್ತೊಂದಿನ ಇಟ್ಕೊಳ್ಳಿ. ನಾಳೆ ಬೆಳಿಗ್ಗೆನೆ ಲಾಡ್ಜಿಗೆ ಹೋಗಿ ಅವ್ರ ಕೈ ಕಾಲು ಹಿಡಿದಾದ್ರೂ ಸರಿ ಅವ್ರನ್ನ ವಾಪಸ್ ಊರಿಗೆ ಕಳಿಸ್ತೀನಿ. ದೇವಾ, ಗೋಪಿ ಅಣ್ಣ, ಗೋಪಿ ಅಣ್ಣ, ಗೋಪಿ ಅಣ್ಣ, ಭಯ ಪಡ್ಬೇಡಿ, ನಾನೇ. ದೇವಾ, ದೆವ್ವ ಮಾಡಿ ಮೇಲೆ ಬರೋದಿಲ್ಲ. ಅಲ್ಲಿ ಏನಾಯ್ತು ಅಂತ ಹೇಳಿ. ನಾನ್ ಬೆಲ್ ಮಾಡ್ದೆ, ನೀನೇ ಬಂದ್ ಬಾಗಿಲು ತೆಗಿತೀಯ ಅಂತ ಅನ್ಕೊಂಡೆ. ಆದ್ರೆ ಮುಂದೆ ನಿಂತಿದ್ದವರು ಕೂದ್ಲು ಬಿಟ್ಕೊಂಡು 2 ಉದ್ದವಾದ ಹಲ್ಲನ್ನ ಆಚೆ ಕಡೆ ಹಾಕೊಂಡು, ಅಯ್ಯೋಯ್ಯೋ, ಅದಾದ್ಮೇಲೆ ನನ್ಗೇನು ನೆನಪಿಲ್ಲ ರಾಮು. ಇದಕ್ಕೆ ತಾನೇ ನಾನು ಲಾಡ್ಜಲ್ಲಿ ರೂಮ್ ಕೊಡ್ಸಿದ್ ನಿಮ್ಗೆ. ಆ ಲಾಡ್ಜಲ್ಲಿರೋ ಹುಡುಗ ನನ್ಗೆ ಹೊಡೆದ್ಬಿಟ್ಟೆ. ಒಂದ್ ಚಿಕನ್ ಬಿರಿಯಾನಿ ಬೇಕು ಅಂತ ನಾನು ಅವನ ಹತ್ರ ಹೇಳ್ದೆ. ಮಧ್ಯರಾತ್ರಿ 12 ಗಂಟೆಗೆ ಹೆಂಗೋ ಚಿಕನ್ ಬಿರಿಯಾನಿ ತಂದ್ಕೊಡ್ಲಿ ಅಂತ ಅವನು ಹೇಳ್ದ. ನನಗ್ ಹಶ್ವಾಗ್ತಿದ್ಯಪ್ಪ, ಹೋಗ್ ಬಿರಿಯಾನಿ ತಗೊಂಡ್ ಬಾ ಅಂತ ಸುಮ್ನೆ ಬರೀ ಕೈಯಲ್ಲಿ ಹಿಂಗ್ ಮುಟ್ಟದೆ ಅವ್ನ್ ಮೂಲೆಯಲ್ಲಿ ಹೋಗಿ ಬಿದ್ಬಿಟ್ಟ. ತಲೆಗೆ ಏಟಾಗಿ ರಕ್ತ ಬಂತು ಅಂತ ನನಗ್ ಚೆನ್ನಾಗ್ ಹೊಡ್ದ. ಆದ್ರೆ ರಾಮು, ನೀನಿ ದೆವ್ವದ ಜೊತೆ. ಅದಕ್ಕೆ ತಾನೇ ನಾನು ಬೇರೆ ಫ್ಲಾಟ್ ನೋಡ್ತಾ ಇದ್ದೀನಿ. ಹೊರಗ್ನವ್ರು ಯಾರಾದ್ರೂ ಬಂದ್ರೆ ಮಾತ್ರನೇ ಈ ದೆವ್ವ ಅಟ್ಯಾಕ್ ಮಾಡ್ತಾ ಇರೋದು. ಸಿಟಿಲಿ ಈ ತರ ದೆವ್ವ ಇರುತ್ತೆ ಅಂತ ನಾನು ಅನ್ಕೊಂಡೇ ಇಲ್ಲ. ಅಯ್ಯೋ, ಈಗ ಜಾಸ್ತಿ ದೆವ್ವಗಳೆಲ್ಲ ಸಿಟಿನಲ್ಲೇ ಇರೋದು. ಈ ಹಳ್ಳಿಲಿರೋ ಮಂತ್ರವಾದಿಗಳೆಲ್ಲ ದೆವ್ವಗಳನ್ನ ಓಡಿಸ್ತಾ ಇದಾರಲ್ಲ, ಅವೆಲ್ಲ ಇಲ್ಲಿಗೆ ಬರ್ತಾ ಇದೆ. ಓ, ಅದೇ ನಂಗೆ ಗೊತ್ತಾಗ್ಲಿಲ್ಲ. ಅಯ್ಯೋ, ಒಳ್ಳೆ ಪರಿಸ್ಥಿತಿ ಆಗೋಯ್ತು ನಂದು. ಇವಾಗ ಊರ್ಗ್ ಹೋಗೋಣ ಅಂದ್ರೆ ನನ್ ಕೈಲಿ 1 ಕಾಸು ಇಲ್ಲ, ಅಲ್ಲಿ 1 ಅಡಿ ಮಣ್ಣು ಸಿಗಲ್ಲ. ಅಪ್ಪ ದೇವರೇ ಈಶ್ವರ, ನಮ್ಮಪ್ಪ ಚೆನ್ನಾಗಿರ್ಬೇಕಪ್ಪ. ಏನೇ ಆದ್ರೂ ದೃಷ್ಟ. ಇಲ್ಲಿ ನೋಡಿ ಗೋಪಿ ಅಣ್ಣ, ಮಿಕ್ಕಿದ್ದೆಲ್ಲ ನಾವು ಬೆಳಿಗ್ಗೆ ಮಾತಾಡೋಣ. ಈಗ ಮಲ್ಕೋ ಹೋಗು. ಹೇ, ಬೇಡ ಬೇಡ ಬೇಡ, ಅದೆಲ್ಲ ನಾನು ಎತ್ಕೋತೀನಿ. ತಗೊಳ್ಳಿ, ನೀವು ಬೇಗ ಇಲ್ಲಿಂದ ಹೊರಡಿ. ಬೆಳಿಗ್ಗೆ ನಾನು ಎದ್ದು ನೋಡಿದ್ರೆ ಆ ದೆವ್ವ ಬಾತ್ರೂಮಲ್ಲಿ ನಿಂತಿದೆ. ಅಪ್ಪ ದೇವ್ರೆ, ಆದ್ರೆ ನಾನೀಗ ಎಲ್ಲೂ ಹೋಗ್ಲಿ ರಾಮು? ಊರಿಗೆ ವಾಪಸ್ ಹೋಗ್ಬಿಡಿ. ತಗೊಳ್ಳಿ, ಇದು ದುಡ್ಡ? ಅಮ್ಮನ್ಗೆ ಪತ್ರ ಬರ್ದಿದ್ದೀನಿ. ಊರಲ್ಲಿ ನಮ್ದು ಸ್ವಲ್ಪ ಜಮೀನ್ ಇದೆಯಲ್ಲ, ಅದರಲ್ಲಿ ಸ್ವಲ್ಪ ಜಾಗ ನಿಮಗೆ ಕೊಡೋದಕ್ಕೆ ಅಮ್ಮನ್ಗೆ ಪತ್ರ ಬರ್ದಿದ್ದೀನಿ. ಸ್ವಲ್ಪ ಅಂದ್ರೆ 1 ಎಕರೆನಾದ್ರೂ ಸಿಗಿದ್ರೆ ಒಳ್ಳೇದಾಗಿತ್ತು. 1 ಎಕರೆ ತಾನೆ, ಅದನ್ನ ಅಮ್ಮನ ಹತ್ರ ಹೇಳಿದ್ರೆ ಆಯ್ತು. ಹೋಗಿ. ನಾನು ಸ್ನಾನ ಮಾಡ್ಬೇಕು, ಹೊಟ್ಟೆ ಬೇರೆ ಹಸಿತಿದೆ. ಅದನ್ನ ಹೋಗೋ ದಾರಿ ನೋಡ್ಕೋಬಹುದಲ್ಲ. ಈಗ ಫ್ಲಾಟಿಗೆ ಬರೋದು ತುಂಬಾ ಡೇಂಜರ್. ಅದಾ ತೊಂದ್ರೆ. ನೀವು ಹೋಗಿ. ಅದು ನೀವು ಹೊರಡಿ. ಇಲ್ಲಿಂದ ಹೊರನಾಡ್ ಮತ್ತೆ ಶೃಂಗೇರಿಗೆ ಹೋಗಿ ಬರ್ತೀನಿ. ಬೇಡ್ಕೋ. ಸಂತೋಷ. ಹಾ.